ಪ್ರಭಾವ ಮಹತ್ವಗಳಿಂದ ಭೂಷಿತನಾದ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ದೇವರು ನಮ್ಮನ್ನು ತನ್ನ ವಾಕ್ಯಗಳಿಂದ ಬಲಪಡಿಸಿ ನಡೆಸಿದ್ದಕ್ಕಾಗಿ ಆತನನ್ನು ಕೊಂಡಾಡೋಣ. ಇಂದು ನಾವು ನ್ಯಾಯಸ್ಥಾಪಕರು ಪುಸ್ತಕದ 7, 8 ಮತ್ತು 9ನೇ ಅಧ್ಯಾಯಗಳ ಧ್ಯಾನದಲ್ಲಿ ಗಿದ್ಯೋನನನ್ನು ದೇವರು ಉಪಯೋಗಿಸಿದ ಮೂಲಕವಾಗಿಯೂ 5ನೆಯ ವಚನ ಭ್ರಷ್ಟತೆ ಹಾಗೂ ಪ್ರಜಾಯುದ್ಧಕ್ಕೆ ನಾಂದಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಂಬಿಗಸ್ತನೂ ಸತ್ಯವಂತನೂ ನೀತಿಯಿಂದ ನ್ಯಾಯ ವಿಚಾರಿಸುವಾತನು ನೀತಿಯಿಂದಲೇ ಯುದ್ಧ ಮಾಡುತ್ತಿರುವಾತನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ನ್ಯಾಯಸ್ಥಾಪಕರ ಪುಸ್ತಕದ 6ನೇ ಅಧ್ಯಾಯದ ಮೊದಲಿನ 14 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಮುಂದುವರೆದ ಭಾಗಗಳಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಗಿದ್ಯೋನನನ್ನು ಇಸ್ರಾಯೇಲ್ಯರ ಬಿಡುಗಡೆಗಾಗಿ ಸಿದ್ಧಗೊಳಿಸುವುದನ್ನು ನೋಡುತ್ತೇವೆ. ದಯವಿಟ್ಟು ಸಮಯವಿರುವಾಗ ಅಥವಾ ಈ ಕಾರ್ಯಕ್ರಮದ ನಂತರ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 15ನೇ ವಚನದಿಂದ 40ನೇ ವಚನದವರೆಗೆ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನ್ಯಾಯಸ್ಥಾಪಕರ ಪುಸ್ತಕದ 7ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿಕೊಳ್ಳೋಣ. 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು 300 ಜಾಗರೂಕ ಸೈನಿಕರನ್ನು ಆಯ್ದುಕೊಂಡದ್ದು ಎಂಬುದಾಗಿದೆ. ಪ್ರಿಯರೇ, ಖಂಡಿತವಾಗಿಯೂ ಇಂದಿನ ನಮ್ಮ ಧ್ಯಾನದಲ್ಲಿ ಒಂದು ಬದಲಾವಣೆ ಉಂಟು ಮಾಡಬಹುದು ಎಂದು ನಾನು ನಂಬುತ್ತೇನೆ. ದೇವರಾತ್ಮನ ಸಹಾಯದ ನಡೆಸುವಿಕೆಯೊಂದಿಗೆ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ: ಯೆರುಬ್ಬಾಳನೆನಿಸಿಕೊಳ್ಳುವ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಹಾರೋದಿನ ಬುಗ್ಗೆಯ ಬಳಿಯಲ್ಲಿ ಇಳುಕೊಂಡರು. ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೇಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನ್ಯರ ದಂಡಿಳಿದಿತ್ತು. ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಗಿದ್ಯೋನನು ಹೋಗಿ ತನ್ನ ಜೊತೆ ಇದ್ದ ಸೈನಿಕರನ್ನು ನೋಡುತ್ತಾನೆ. ತನ್ನೊಂದಿಗೆ ಬರೀ 32,000 ಮಂದಿ ಇರುವುದನ್ನು, ಮಿದ್ಯಾನ್ಯರು ಗುಂಪು ಗುಂಪಾಗಿ ಬಂದ ಮಿಡತೆಗಳಂತೆ ಹೆಚ್ಚಿನ ಸಂಖ್ಯೆಯಲ್ಲಿರುವುದನ್ನು ನೋಡಿ ಮತ್ತೆ ಕೊಂಬನ್ನು ಊದಬೇಕು ಎಂದುಕೊಂಡಿದ್ದನೋ ಏನೋ. ಆಗ ದೇವರು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವವರ ಸಂಖ್ಯೆ ಹೆಚ್ಚು, ಮಿದ್ಯಾನ್ಯರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟರೆ ನೀವು ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಸಿಕ್ಕಿತೆಂದು ಹೆಚ್ಚಳ ಪಡುವಿರಿ ಎಂಬುದಾಗಿ ಹೇಳಿದನು. ಯಾವ ಮಾಂಸವೂ ದೇವರ ಸನ್ನಿಧಾನದಲ್ಲಿ ಹೆಚ್ಚಳ ಪಡುವುದಕ್ಕೆ ಆಸ್ಪದವಿಲ್ಲ ಎಂದು ದೇವರ ವಿಧಾನಕ್ರಮವನ್ನು ಇಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಲಿದ್ದಾನೆ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದುದರಿಂದ ಎಲ್ಲ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂದನು. ಹಾಗೆ ಮಾಡಲು 22,000 ಮಂದಿ ಹಿಂತಿರುಗಿ ಹೋದರು, 10,000 ಮಂದಿ ಉಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 32,000 ಮಂದಿಯನ್ನು ಹೊಂದಿದ ಗಿದ್ಯೋನನು ಈಗ 22,000 ಮಂದಿಯನ್ನು ಕಳೆದುಕೊಳ್ಳುತ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ಮೋಶೆಯ ಕ್ರಮದಲ್ಲಿ ಹಾಕಲ್ಪಟ್ಟಿರುವ ದೇವರ ನಿಯಮವನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಅದೇನೆಂದರೆ, ಯುದ್ಧಕ್ಕೆ ಹೋಗುವವರಲ್ಲಿ ಯಾವನಾದರೂ ಹಂಜುವವನಿದ್ದರೆ ಅವನು ಮನೆಗೆ ಹಿಂತಿರುಗಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮತ್ತೆ ಅವನನ್ನು ಕರೆದು, ಸೈನಿಕರು ಇನ್ನೂ ಹೆಚ್ಚಾಗಿದ್ದಾರೆ, ಇಷ್ಟು ಜನರ ಮೂಲಕ ನಾನು ನಿನಗೆ ಜಯವನ್ನು ಕೊಡಲಿಕ್ಕಾಗುವುದಿಲ್ಲ, ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಎಂಬುದಾಗಿ 4ನೇ ವಚನದಲ್ಲಿ ಹೇಳುತ್ತಿರುವನು. ಆಗ ಗಿದ್ಯೋನನು ಅವರ ಸೈನಿಕರನ್ನು ಮತ್ತೊಂದು ಪರೀಕ್ಷೆಗೆ ಒಳಪಡಿಸುತ್ತಾನೆ. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವರಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು, ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300, ಇತರ ಜನರು ಮೊಣಕಾಲೂರಿ ಕುಡಿದರು. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ
ಮಿದ್ಯಾನ್ಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಉಳಿದವರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೈವಿಕ ಆಯ್ಕೆ ಹಾಗೂ ಮನುಷ್ಯನ ಸ್ವಸ್ಥ ಬುದ್ಧಿಗೆ ಸಂಬಂಧಿಸಿದ ಅತ್ಯುನ್ನತ ಪಾಠಗಳಲ್ಲಿ ಒಂದನ್ನು ನಾವು ಕಂಡುಕೊಳ್ಳುವರಾಗಿದ್ದೇವೆ. ಅವು ಈ ರೀತಿಯಾಗಿ ಒಂದಕ್ಕೊಂದು ಸೇರಿಕೊಂಡು ಕೆಲಸ ಮಾಡುತ್ತವೆ. ದೇವರು ಗಿದ್ಯೋನನಿಗೆ ಹೀಗೆ ಹೇಳಿರಬಹುದು, ಹೇಗೆಂದರೆ, ನಾನು ನಿನ್ನೊಂದಿಗೆ ಹೋಗಿ ಯಾರು ಯುದ್ಧಕ್ಕೆ ಹೋಗಬೇಕೆಂಬುದನ್ನು ನಿನಗೆ ತೋರಿಸುವೆನು. ಅವರನ್ನು ನೀರಿನ ಬಳಿಗೆ ಕರೆದುಕೊಂಡು ಬಾ. ನೀರನ್ನು ಕೈಗಳಲ್ಲಿ ತೆಗೆದುಕೊಂಡು ನಾಯಿಯಂತೆ ನೆಕ್ಕುವವರನ್ನು ಒಂದು ಕಡೆಯಲ್ಲಿ ಮತ್ತು ಮೊಣಕಾಲನ್ನೂರಿ ಕೈಗಳನ್ನು ಉಪಯೋಗಿಸದೆ ನೇರವಾಗಿ ನೀರನ್ನು ಕುಡಿಯುವವರನ್ನು ಇನ್ನೊಂದು ಕಡೆಯಲ್ಲಿ ನಿಲ್ಲಿಸು. ನೀರನ್ನು ಕೈಗಳಲ್ಲಿ ತೆಗೆದುಕೊಂಡು ನೆಕ್ಕಿದವರೇ ನಿನ್ನೊಂದಿಗೆ ಯುದ್ಧಕ್ಕೆ ಹೋಗುವರು ಎಂಬುದಾಗಿ. ಪ್ರಿಯರೇ, ಈಗ ಯುದ್ಧಕ್ಕೆ ಹೋಗುವವರ ಸಂಖ್ಯೆ 300ಕ್ಕಿಳಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಆರಿಸಲ್ಪಟ್ಟ 300 ಜನರು ಬಹು ಜಾಗರೂಕರಾಗಿದ್ದರು. ಯಾವ ಸಮಯದಲ್ಲಾದರೂ ಮಿದ್ಯಾನ್ಯರನ್ನು ಎದುರಿಸಲು ಅವರು ಸಿದ್ಧರಾಗಿದ್ದರು. ಆದ್ದರಿಂದಲೇ ನಾನು ನೆನೆಸುತ್ತೇನೆ, ಅವರು ನಿಂತುಕೊಂಡೇ ಕೈಗಳಲ್ಲಿ ನೀರನ್ನು ತೆಗೆದುಕೊಂಡು ಕುಡಿಯುತ್ತಿದ್ದರು. ಅಂದರೆ ಅವರು ಅಷ್ಟು ಸಿದ್ಧರಾಗಿರುವುದನ್ನು ತೋರಿಸಿಕೊಡುತ್ತದೆ. ಪ್ರಿಯರೇ, ಜನರು ಹೇಗೆ ತಮ್ಮ ಆಯ್ಕೆಯನ್ನು ಮಾಡಿಕೊಂಡರೋ ಹಾಗೆಯೇ ದೇವರು ತನ್ನ ಕಾರ್ಯಕ್ಕೆ ತನಗೆ ಬೇಕಾಗಿದ್ದವರನ್ನು ಆಯ್ಕೆ ಮಾಡಿಕೊಂಡನು. ಅದುವೇ ದೈವಿಕ ಆಯ್ಕೆ ಮತ್ತು ಮನುಷ್ಯನ ಸ್ವಸ್ಥ ಬುದ್ಧಿ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದು ಕೂಡ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ರಕ್ಷಣೆಯ ಉಚಿತಾರ್ಥ ವರವನ್ನಾಗಿ ಕೊಟ್ಟಿರುತ್ತಾನೆ. ಅದು ನ್ಯಾಯಸಮ್ಮತವಾದ ಕೊಡುಗೆಯಾಗಿದೆ. ಅದು ದೇವರು ತಾನೇ ನೀಡಿರುವ ಯಥಾರ್ಥವಾದ ಕೊಡುಗೆಯಾಗಿದೆ. ಆದರೆ ಆ ವರವನ್ನು ಹೊಂದುವುದು ಬಿಡುವುದು ನಮ್ಮ ವೈಯಕ್ತಿಕ ಆಯ್ಕೆಯಾಗಿದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದೇ. ಅಂದರೆ ಪ್ರಿಯರೇ, ಯಾರು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುತ್ತಾರೋ ಅವರು ಆಯ್ದುಕೊಳ್ಳಲ್ಪಟ್ಟವರು. ಯಾರು ಸ್ವೀಕರಿಸಿಕೊಳ್ಳುವುದಿಲ್ಲವೋ ಅವರು ಆಯ್ದುಕೊಳ್ಳಲ್ಪಡದವರೇ ಇರುವವರು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದು ದೇವರ ವಿಧಾನ ಕ್ರಮವಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದಕ್ಕೆ ನಾವು ನೋಡುತ್ತೇವೆ, ಮಿದ್ಯಾನ್ಯರ ಮೇಲೆ ಇಸ್ರಾಯೇಲ್ಯರ ಜಯ ಎಂಬುದಾಗಿ. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 10ರಿಂದ 14ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅವರ ಮೇಲೆ ಬೀಳುವುದಕ್ಕೆ ಹೆದರುತ್ತೀಯಾದರೆ ಮೊದಲು ನಿನ್ನ ಸೇವಕನಾದ ಪುರನ ಸಂಗಡ ಅಲ್ಲಿಗೆ ಹೋಗಿ ಅವರು ಮಾತಾಡಿಕೊಳ್ಳುವುದನ್ನು ಲಾಲಿಸು. ಆಗ ಅವರ ಮೇಲೆ ಬೀಳುವುದಕ್ಕೆ ನಿನಗೆ ಧೈರ್ಯ ಬರುವುದು ಅಂದನು. ಗಿದ್ಯೋನನು ಅದರಂತೆಯೇ ತನ್ನ ಸೇವಕನಾದ ಪುರನ ಸಂಗಡ ಶತ್ರು ಸೈನಿಕರ ಪಾಳೆಯದ ಕಡೆಯ ಭಾಗಕ್ಕೆ ಹೋದನು. ಮಿದ್ಯಾನ್ಯರು, ಅಮಲೇಕ್ಯರು, ಮೂಡನ ದೇಶದವರು ಮಿಡತೆಗಳಂತೆ ಗುಂಪಾಗಿ ತಗ್ಗಿನಲ್ಲಿ ಇಳುಕೊಂಡಿದ್ದರು. ಅವರ ಒಂಟೆಗಳು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯವಾಗಿದ್ದವು. ಗಿದ್ಯೋನನು ಬಂದಾಗ ಅವರಲ್ಲೊಬ್ಬನು ತನ್ನ ಜೊತೆಗಾರನಿಗೆ ಒಂದು ಕನಸನ್ನು ತಿಳಿಸುತ್ತಿದ್ದನು. ಅವನು, ಇಗೋ, ನಾನು ಒಂದು ಕನಸು ಕಂಡೆನು. ಅದರಲ್ಲಿ ಒಂದು ಜವೆಗೋದಿಯ ರೊಟ್ಟಿಯು ಉರುಳುತ್ತಾ ಮಿದ್ಯಾನ್ಯರ ಪಾಳೆಯದೊಳಕ್ಕೆ ಬಂದು ಒಂದು ಡೇರೆಗೆ ತಗಲಿ ಅದನ್ನು ಅಡಿಮೇಲು ಮಾಡಿ ಬೀಳಿಸಿಬಿಟ್ಟಿತು ಎಂದು ಹೇಳಲು, ಅವನ ಜೊತೆಗಾರನು, ಇದು ಇಸ್ರಾಯೇಲ್ಯನಾದ ಯೋವಾಷನ ಮಗ ಗಿದ್ಯೋನನ ಕತ್ತಿಯೇ ಹೊರತು ಮತ್ತೊಂದಲ್ಲ. ದೇವರು ಮಿದ್ಯಾನ್ಯರನ್ನು ಅವರ ಪಾಳೆಯಗಳನ್ನು ಅವನ ಕೈಗೆ ಒಪ್ಪಿಸಿದನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯುದ್ಧಕ್ಕೆ ಹೋಗುವ ಮೊದಲು ಗಿದ್ಯೋನನು ಹೊಂದಿದ ಕೊನೆಯ ಪಾಠ ಇದಾಗಿದೆ. ಅವನು ಶತ್ರು ಸೈನಿಕರ ಪಾಳೆಯದ ಕಡೇ ಭಾಗಕ್ಕೆ ಹೋಗಿ ಅಲ್ಲಿ ಇಬ್ಬರು ಸೈನಿಕರು ಮಾತಾಡಿಕೊಳ್ಳುವುದನ್ನು ಕೇಳಿಸಿಕೊಂಡು ದೇವರು ಮಿದ್ಯಾನ್ಯರನ್ನು ತಮ್ಮ ಕೈಗೆ ಒಪ್ಪಿಸಿಕೊಟ್ಟಿರುವನೆಂದು ಪ್ರಾಮಾಣಿಕವಾಗಿ ನಂಬಿದರು. ಶತ್ರು ಸೈನಿಕರು ಮಾತಾಡಿಕೊಳ್ಳುವುದನ್ನು ಗಿದ್ಯೋನನು ಕೇಳಿಸಿಕೊಳ್ಳಲೆಂದು ದೇವರು ಅನುಮತಿಸಿದ್ದು ಅವನನ್ನು ಯುದ್ಧದ ಮುನ್ನ ಉತ್ತೇಜಿಸುವುದಕ್ಕಾಗಿಯೇ ಆಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 16ನೇ ವಚನದಿಂದ 22ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇದು ಗಿದ್ಯೋನನ ರಣನೀತಿಯ ಕುರಿತು ಕೊಡಲ್ಪಟ್ಟಿರುವ ದಾಖಲೆಯಾಗಿದೆ. ಈಗ ಮಿದ್ಯಾನ್ಯರ ಕೈಕೆಳಗೆ ಇದ್ದ ಇಸ್ರಾಯೇಲ್ಯರ ಬಳಿಯಲ್ಲಿ ಯಾವ ಯುದ್ಧ ಶಸ್ತ್ರಗಳಿದ್ದಿಲ್ಲ. ಈ 300 ಜನರನ್ನು 3 ಗುಂಪುಗಳಾಗಿ ವಿಂಗಡಿಸಿ ಅವರ ಕೈಗಳಲ್ಲಿ ಕೊಂಬನ್ನು, ಉರಿಯುವ ಪಂಜನ್ನು ಅಡಗಿಸಿಟ್ಟುಕೊಂಡ ಕೊಡಗಳನ್ನು ಕೊಟ್ಟನು. ಅವರು ನಿರ್ದಿಷ್ಟವಾದ ಸಮಯದಲ್ಲಿ ಯೆಹೋವನ ಕತ್ತಿ, ಗಿದ್ಯೋನನ ಕತ್ತಿ ಎಂಬುದಾಗಿ ಕೂಗಿಕೊಳ್ಳಬೇಕಾಗಿತ್ತು. ಆಸಕ್ತಿಕರವಾದ ಸಂಗತಿ ಏನೆಂದರೆ, ಯುದ್ಧ ಶಸ್ತ್ರಗಳಿಲ್ಲದ ಇವರು
ಬರೀ ಕೊಂಬು, ಉರಿಯುವ ಪಂಜು ಮತ್ತು ಮಣ್ಣಿನ ಕೊಡಗಳನ್ನು ತೆಗೆದುಕೊಂಡು ಹೋಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ನಡೆದದ್ದಾದರೂ ಏನು? ನಾವು ಈಗಾಗಲೇ ತಿಳಿದುಕೊಂಡ ಹಾಗೆ ಮಿದ್ಯಾನ್ಯರು, ಅಮಲೇಕ್ಯರು ಮರುಭೂಮಿಯ ಅಲೆಮಾರಿ ಕುಲಗಳಿಗೆ ಸೇರಿದವರಾಗಿದ್ದರು. ಅವರು ಅಸಂಘಟಿತರಾಗಿದ್ದ ಕಾರಣ ಕೇವಲ ಅಲ್ಲಿ ಇಲ್ಲಿ ಕೆಲವು ಕಾವಲುಗಾರರಿದ್ದರೆ ಹೊರತು ಶಿಸ್ತಿನ ಸೈನ್ಯವಂತೂ ಇರಲಿಲ್ಲ. ಅವರು ರಾತ್ರಿ ವೇಳೆಯಲ್ಲಿ ಇಸ್ರಾಯೇಲ್ಯರ ದಾಳಿಯನ್ನು ಎದುರು ನೋಡಿರಲಿಲ್ಲ. ಹೇಗೋ ಒಂದು ರಾತ್ರಿ ಇಸ್ರಾಯೇಲ್ಯರು ಅವರನ್ನು ಆಕ್ರಮಿಸಿದರು. ನಿರ್ದಿಷ್ಟವಾದ ಸಮಯದಲ್ಲಿ ಇಸ್ರಾಯೇಲ್ಯರ 3 ಗುಂಪಿನವರು ತಮ್ಮ ಕೊಂಬುಗಳನ್ನು ಊದಿ, ತಮ್ಮ ಕೈಗಳಲ್ಲಿದ್ದ ಕೊಡಗಳನ್ನು ಒಡೆದು, ಅದರೊಳಗೆ ಅಡಗಿಸಿಟ್ಟಿದ್ದ ಪಂಜನ್ನು ಎತ್ತಿ ಹಿಡಿದರು. ಅದು ಒಂದು ಊದಲ್ಪಟ್ಟ ಕೊಂಬು ಸುಮಾರು ಕೆಲವು 100 ಸೈನಿಕರಿರುವುದನ್ನು ಸೂಚಿಸುತ್ತಿತ್ತು. ಈಗ ಮಿದ್ಯಾನ್ಯರು ಗಾಢ ನಿದ್ರೆಯಿಂದ ಎದ್ದು ಪಾಳೆಯದ ಸುತ್ತಲೂ ಕೊಂಬು ಊದುತ್ತಿರುವುದನ್ನು, ಬೆಳಕು ಬೆಳಗುತ್ತಿರುವುದನ್ನು ನೋಡಿ ಕಂಗಾಲಾಗಿ ತಮ್ಮ ತಮ್ಮೊಳಗೆ ಒಬ್ಬರನ್ನೊಬ್ಬರು ಹತಮಾಡಿಕೊಂಡರು. ಪಾಳೆಯದವರು ಒಬ್ಬರನ್ನೊಬ್ಬರು ಹತಮಾಡಿಕೊಳ್ಳುವಂತೆ ಯೆಹೋವನೇ ಮಾಡಿದನು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಪ್ರಿಯರೇ, ಮಿದ್ಯಾನ್ಯರು ಓಡಿಹೋದರು ಮತ್ತು ಇಸ್ರಾಯೇಲ್ಯರು ಪ್ರಚಂಡವಾದ ಜಯವನ್ನು ಹೊಂದಿದರು. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಕೊಡಗಳ ಅಥವಾ ಮಣ್ಣಿನ ಮಡಿಕೆಗಳ ಸಂಬಂಧವಾದ ಪಾಠವನ್ನು ನಾವು ನೋಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಮಣ್ಣಿನ ಘಟಗಳಲ್ಲಿನ ನಿಕ್ಷೇಪವನ್ನು ಕುರಿತು ನಾವು ನೋಡುತ್ತೇವೆ. ಈ ಘಟಗಳು ಅಥವಾ ಮಡಿಕೆಗಳು ವಿಶ್ವಾಸಿಯ ದೇಹವನ್ನು ಸೂಚಿಸುತ್ತದೆ. ಅದೇ ಅರ್ಥದಿಂದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದಾಗಿ ಹೇಳುತ್ತಾನೆ. ಯಾಕಂದರೆ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ಕೇವಲ ಮಣ್ಣಿನ ಮಡಿಕೆಯಾಗಿದ್ದಾನೆ. ಇದರಲ್ಲಿ ನಿಕ್ಷೇಪವು ಅಡಗಿರುತ್ತದೆ. ನಮ್ಮಲ್ಲಿ ಇನ್ನೂ ಅನೇಕರು ಒಡೆಯಲ್ಪಟ್ಟಿರುವುದಿಲ್ಲ ಮತ್ತು ಅದರ ಪರಿಣಾಮವಾಗಿ ನಮ್ಮ ಮೂಲಕ ಬೆಳಕು ಬೆಳಗುತ್ತಿಲ್ಲ. ನಾವು ಬೆಳಗಬೇಕಾಗಿರುವುದು ನಮ್ಮ ಬೆಳಕನ್ನಲ್ಲ, ಆದರೆ ಯೇಸು ಕ್ರಿಸ್ತನ ಬೆಳಕನ್ನು ನಮ್ಮ ಮೂಲಕ ಬೆಳಗಬೇಕಾಗಿರುವುದು. ಅದು ಮುರಿಯಲ್ಪಟ್ಟ ಜೀವಿತದಿಂದ ಮಾತ್ರ ಸಾಧ್ಯವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೊಂಬುಗಳ ವಿಷಯವಾಗಿ ನೋಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು ಎಂಬುದಾಗಿ. ಪ್ರಿಯರೇ, ಇದು ವಿಶ್ವಾಸಿಯ ಸಾಕ್ಷಿಯ ಕುರಿತಾಗಿ ಮಾತಾಡುತ್ತದೆ. ಪ್ರಿಯರೇ, ಒಬ್ಬ ವಿಶ್ವಾಸಿಯ ಸಾಕ್ಷಿಯು ಖಚಿತವಾಗಿಯೂ ಸ್ಪಷ್ಟವಾಗಿಯೂ ಇರುವುದು ಬಹಳ ಅವಶ್ಯವಾಗಿದೆ. ಇಲ್ಲಿಗೆ ನ್ಯಾಯಸ್ಥಾಪಕರು ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದೆ ನಾವು ನ್ಯಾಯಸ್ಥಾಪಕರು ಪುಸ್ತಕದ 8ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ ಅಧ್ಯಾಯವು ನ್ಯಾಯಸ್ಥಾಪಕನಾದ ಗಿದ್ಯೋನನ ದಾಖಲೆಯ ಮುಂದುವರಿಕೆಯಾಗಿದೆ. ದೇವರು ಗಿದ್ಯೋನನಿಗೆ ಮಿದ್ಯಾನ್ಯರ ಮೇಲೆ ಕೊಟ್ಟ ಗಮನಾರ್ಹವಾದ ಬಿಡುಗಡೆಯ ನಂತರ ಜರುಗಿದ ಘಟನೆಗಳ ಕುರಿತು 1ನೇ ವಚನದಿಂದ 21ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ದಯಮಾಡಿ ಈ ವಾಕ್ಯ ಭಾಗವನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇಸ್ರಾಯೇಲ್ಯರು ಈಗ ಮತ್ತೆ ಸ್ವತಂತ್ರರಾಗಿದ್ದಾರೆ ಮತ್ತು ಅದರ ಪರಿಣಾಮವಾಗಿ ಅವರು ಅಭಿವೃದ್ಧಿಯಾಗಿದ್ದಾರೆ. ಮಿದ್ಯಾನ್ಯರ ಅರಸನಾದ ಜೆಬಹ ಮತ್ತು ಚಲ್ಲುನ್ನ ಎಂಬವರನ್ನು ಹಿಂದಟ್ಟಿ ಹಿಡಿದು ಅವರನ್ನು ಕೊಂದು ಹಾಕಿದ್ದಾರೆ. ದೀರ್ಘಕಾಲದ ನಂತರ ಇಸ್ರಾಯೇಲ್ಯರು ಆಶೀರ್ವದಿಸಲ್ಪಟ್ಟಿರುತ್ತಾರೆ ಮತ್ತು ಅವರು ಗಿದ್ಯೋನನಿಗೆ ಅವನು ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಎಷ್ಟು ಕೃತಜ್ಞತೆಯುಳ್ಳವರಾಗಿದ್ದಾರೆಂದು ಹೇಳಿದರೆ ಅವನು ಅವರ ಮೇಲೆ ಆಳ್ವಿಕೆ ನಡೆಸಬೇಕೆಂದು ಅವರು ಬಯಸುತ್ತಿದ್ದಾರೆ. ನ್ಯಾಯಸ್ಥಾಪಕರು 8ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ತರುವಾಯ ಇಸ್ರಾಯೇಲ್ಯರು ಗಿದ್ಯೋನನಿಗೆ, ನೀನು ನಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದೆಯಲ್ಲ, ನೀನು ನಿನ್ನ ಮಗನು ಮೊಮ್ಮಗನು ವಂಶ ಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸನಾಗಿರಬೇಕು ಅನ್ನಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ತಮ್ಮ ಮೇಲೆ ಆಳ್ವಿಕೆ ನಡೆಸಲು ಒಬ್ಬ ಅರಸನನ್ನು ಬಯಸುತ್ತಿರುವುದು ಮೊಟ್ಟ ಮೊದಲ ಸೂಚನೆಯು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವುದನ್ನು ನಾವಿಲ್ಲಿ ನೋಡುತ್ತೇವೆ. ನೋಡಿರಿ, ಸುತ್ತಲೂ ಇರುವ ರಾಷ್ಟ್ರಗಳು ಹೊಂದಿರುವ ಅರಸರ ಪ್ರಕಾರ ಇಸ್ರಾಯೇಲ್ಯರಿಗೆ ಅರಸನೇ ಇರಬಾರದೆಂದು ದೇವರು ಆದಿಯಲ್ಲೇ ಹೇಳಿದ್ದನು. ಆದರೆ ಗಿದ್ಯೋನನು ಅವರನ್ನು
ದಾಸತ್ವದಿಂದ ಬಿಡಿಸಿದ ಕಾರಣದಿಂದಾಗಿ ಅವನು ಅವರ ಅರಸನಾಗಬೇಕೆಂದು ಅವರು ಬಯಸಿದರು. ಸಹಜವಾಗಿ ನಾವು ನೋಡುವಾಗ ಇವನೇ ಆ ಸ್ಥಾನವನ್ನು ತುಂಬಬೇಕಾಗಿದ್ದ ಮೊದಲ ವ್ಯಕ್ತಿಯಾಗಿದ್ದನು. ಆದರೆ ಗಿದ್ಯೋನನು ಅದನ್ನು ತಳ್ಳಿ ಹಾಕಿದನು. ಪ್ರೀತಿಯುಳ್ಳ ದೈವಜನರೇ, ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದೇವರು ಗಿದ್ಯೋನನನ್ನು ಗಮನಾರ್ಹವಾಗಿ ಉಪಯೋಗಿಸಿದನು. ಆದರೆ ಗಿದ್ಯೋನನೇ ತಮ್ಮನ್ನು ಆಳುವ ಅರಸನಾಗಬೇಕೆಂದು ಇಸ್ರಾಯೇಲರು ಬಯಸಿದರು. ಸುತ್ತಲಿರುವ ರಾಜ್ಯಗಳಂತೆ ತಮಗೊಬ್ಬ ಅರಸನು ಇರಬೇಕು ಎಂಬುದು ಅದರ ಅರ್ಥವಾಗಿತ್ತು. ಈಗ ಗಿದ್ಯೋನನು ನೀಡುತ್ತಿರುವ ಗಮನಾರ್ಹವಾದ ಉತ್ತರವನ್ನು ದಯಮಾಡಿ ಗಮನಿಸಿರಿ. ನ್ಯಾಯಸ್ಥಾಪಕರು 8ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ, ಅವನು ಅವರಿಗೆ, ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ, ಯೆಹೋವನೇ ನಿಮ್ಮ ಅರಸನಾಗಿರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದ್ರಾಕ್ಷೆಯ ಹಳೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದ ತಾನು ಹೇಡಿ ಎಂಬುದನ್ನು ಗುರುತಿಸಿಕೊಂಡಿದ್ದನು. ವೈರಿಗಳ ವಿರುದ್ಧ ಯುದ್ಧಕ್ಕೆ ಹೋಗಲು ತನ್ನಲ್ಲಿ ಯಾವ ಸಾಮರ್ಥ್ಯವಿಲ್ಲದೇ ಇರುವಾಗಲೂ ದೇವರೇ ಅವನನ್ನು ಎಬ್ಬಿಸಿ ಅವನನ್ನು ಬಲಗೊಳಿಸಿ ಅವನಿಗೆ ಜಯವನ್ನು ದಯಪಾಲಿಸಿದನು ಎಂಬುದನ್ನು ಅವನು ತಿಳಿದಿದ್ದನು. ಆದ್ದರಿಂದಲೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಕಂಡುಬರುವ ನಂಬಿಕೆಯ ವೀರರ ಪಟ್ಟಿಯಲ್ಲಿ ಅವನ ಹೆಸರು ಸೇರಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನ್ಯಾಯಸ್ಥಾಪಕರು 8ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಗಿದ್ಯೋನನಿಗೆ ಅನೇಕ ಮಂದಿ ಹೆಂಡತಿಯರಿದ್ದರಿಂದ ಅವನಿಗೆ 70 ಮಂದಿ ಗಂಡು ಮಕ್ಕಳು ಹುಟ್ಟಿದರು. ಅವನು ಶೇಕೇವಿನಲ್ಲಿದ್ದ ತನ್ನ ಉಪಪತ್ನಿಯಲ್ಲಿ ಇನ್ನೊಬ್ಬ ಮಗನು ಹುಟ್ಟಲು ಅವನಿಗೆ ಅಬಿಮೇಲೇಕನೆಂದು ಹೆಸರಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗಿದ್ಯೋನನಿಗೆ ಅನೇಕ ಹೆಂಡತಿಯರಿದ್ದರು ಮತ್ತು ಅವರಲ್ಲದೆ ಒಬ್ಬ ಉಪಪತ್ನಿಯೂ ಇದ್ದಳು. ಅವನಿಗೆ ಒಟ್ಟು 81 ಮಂದಿ ಗಂಡು ಮಕ್ಕಳಿದ್ದರು. ಇದು ಅವನ ಜೀವಿತದ ಮೇಲೆ ನಿಜವಾದ ಕಲೆಯಾಗಿದೆ. ಈಗ ನಮ್ಮಲ್ಲಿ ಅನೇಕರು ಸೊಲೊಮೋನನ ವಿಷಯದಲ್ಲಿ ಹೇಳಿದ ಹಾಗೆ ಇವನ ವಿಷಯದಲ್ಲೂ ಹೀಗೆ ಹೇಳಬಹುದು. ಹೇಗೆಂದರೆ, ದೇವರು ಇಂಥ ಮನುಷ್ಯನನ್ನು ಹೇಗೆ ಉಪಯೋಗಿಸಿದನು ಮತ್ತು ಯಾಕೆ ಅವನನ್ನು ಉಪಯೋಗಿಸಬೇಕಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ನೇಮಕದ ಪ್ರಕಾರ ಇಸ್ರಾಯೇಲ್ಯರಲ್ಲಿ ಒಬ್ಬ ಪುರುಷನಿಗೆ ಒಂದೇ ಹೆಂಡತಿ ಇರಬೇಕಾಗಿತ್ತು. ದೇವರು ಒಬ್ಬ ಆದಾಮನಿಗೆ ಒಬ್ಬ ಹವ್ವಳನ್ನು ಉಂಟು ಮಾಡಿದನು. ಅಥವಾ ದೇವರು ಆದಾಮನ ಪಕ್ಕೆಯಿಂದ ತೆಗೆದದ್ದು ಒಂದೇ ಒಂದು ಎಲುಬನ್ನು, ಅನೇಕ ಎಲುಬುಗಳನ್ನಲ್ಲ. ಕರ್ತನಲ್ಲಿ ಪ್ರಿಯರೇ, ಅಬ್ರಹಾಮನನ್ನು ಜ್ಞಾಪಿಸಿಕೊಳ್ಳುವುದಾದರೆ ಅವನು ಹಾಗರಳೆಂಬ ಒಬ್ಬ ಉಪಪತ್ನಿಯನ್ನು ತೆಗೆದುಕೊಂಡನು ಮತ್ತು ಅದು ಕಷ್ಟವನ್ನುಂಟು ಮಾಡಿತು. ದೇವರು ಅದನ್ನು ಎಂದೂ ಅನುಮೋದಿಸಲಿಲ್ಲ. ಅನೇಕ ಹೆಂಡತಿಯರ ವಿಷಯಕ್ಕೆ ಸಂಬಂಧಿಸಿದಂತೆ ದೇವರು ಸೊಲೊಮೋನನನ್ನು ಆಶೀರ್ವದಿಸಲಿಲ್ಲ. ಈಗ ಗಿದ್ಯೋನನನ್ನು ಆಶೀರ್ವದಿಸುವುದಿಲ್ಲ. ನಿಜವಾದ ಸಂಗತಿ ಏನೆಂದರೆ, ಗಿದ್ಯೋನನ ಕ್ರಿಯೆಗಳು ದೇಶದಲ್ಲಿ ಬಿರುಕನ್ನುಂಟು ಮಾಡಿತು ಮತ್ತು ನಿಜವಾದ ಅನಾಹುತವನ್ನು ಉಂಟು ಮಾಡಿತು. ನನ್ನ ಪ್ರಿಯರೇ, ದೇವರು ಯಾವುದನ್ನು ಮುಚ್ಚಿಡುವುದಿಲ್ಲ, ಎಲ್ಲವನ್ನೂ ಇದ್ದ ಹಾಗೆಯೇ ಚಿತ್ರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 8ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಗಿದ್ಯೋನನು ಸತ್ತ ನಂತರ ಇಸ್ರಾಯೇಲ್ಯರು ದೇವದ್ರೋಹಿಗಳಾಗಿ ಬಾಳನ ಪ್ರತಿಮೆಗಳನ್ನು ಪೂಜಿಸಿದರು. ಬಾಳ್ ಬೆರೀತನನ್ನು ತಮಗೆ ದೇವರು ಮಾಡಿಕೊಂಡರು. ಸುತ್ತಣ ಎಲ್ಲಾ ಶತ್ರುಗಳಿಂದ ತಮ್ಮನ್ನು ಬಿಡಿಸಿದ ದೇವರಾದ ಯೆಹೋವನನ್ನು ಮರೆತು ಬಿಟ್ಟರು. ಯೆರುಬ್ಬಾಳನೆಂಬ ಗಿದ್ಯೋನನು ತಮಗೆ ಮಾಡಿದ ಉಪಕಾರಗಳನ್ನು ನೆನೆಸಲಿಲ್ಲ, ಅವನ ಮನೆಯವರಿಗೆ ದಯ ತೋರಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಮತ್ತೆ ಅದೇ ಹಳೆ ಕಥೆಯಾಗಿದೆಯಲ್ಲವೇ? ಇತಿಹಾಸದ ಕಾಲಚಕ್ರವು ಉರುಳುವುದನ್ನು ಮುಂದುವರಿಸುತ್ತಾ ಇದೆ, ಈಗಲೂ ಮುಂದುವರಿಯುತ್ತಾ ಇದೆ. ಮೊದಲಿಗೆ ದೇವರನ್ನು ಸೇವಿಸಿ ಆರಾಧಿಸುತ್ತಿದ್ದ ದೇಶವು ದ್ರೋಹವನ್ನು ಮಾಡಿ ದೇವರಿಂದ ದೂರ ಹೋಗಿ ಆತನಿಗೆ ಅಸಹ್ಯವಾದ ಆರಾಧನೆಯನ್ನು ಮಾಡಿ ದೇವರಿಂದಲೇ ದಾಸತ್ವದಲ್ಲಿ ದೊಬ್ಬಲ್ಪಟ್ಟು ನಂತರ ಪಶ್ಚಾತ್ತಾಪಪಟ್ಟು ಕೂಗಿಕೊಂಡಾಗ ದೇವರು ಒಬ್ಬ ನ್ಯಾಯಸ್ಥಾಪಕನನ್ನು ಎಬ್ಬಿಸಿ ಅವರನ್ನು ಬಿಡಿಸಿದನು. ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕರ ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ನಾವೀಗ ನ್ಯಾಯಸ್ಥಾಪಕರ ಪುಸ್ತಕದ 9ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. 9 ಮತ್ತು 10ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು 5ನೆಯ ವಚನ ಭ್ರಷ್ಟತೆ ಹಾಗೂ ಅಬಿಮೇಲೇಕನು ಪ್ರಜಾಯುದ್ಧಕ್ಕೆ ಮುಖ್ಯ ಕಾರಣನೂ ಎಂಬುದೇ. ಈ 9ನೇ ಅಧ್ಯಾಯದಲ್ಲಿ ಗಿದ್ಯೋನನ ಮಗನಾದ ಅಬಿಮೇಲೇಕನ ಜೀವನ ಯಾತ್ರೆಯನ್ನು ನಾವು ನೋಡಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ಗಿದ್ಯೋನನ ಮತ್ತು ಅವನ ಉಪಪತ್ನಿಯ ದುಷ್ಟ ಹಾಗೂ ಪಾಪದಿಂದ ತುಂಬಿದ ಮಗನಾದ ಅಬಿಮೇಲೇಕನ ವಿಷಯವಾಗಿ ದಾಖಲಿಸುತ್ತದೆ. ಗಿದ್ಯೋನನು ಒಂದು ವೇಳೆ ಉಪಪತ್ನಿಯನ್ನು ಹೊಂದಿರದಿದ್ದರೆ ಒಳ್ಳೆಯದಾಗಿರುತ್ತಿತ್ತು.
ಅವನು ಉಪಪತ್ನಿಯನ್ನು ಹೊಂದಿದ್ದು ದೇಶದಲ್ಲಿ ಸಂಕಟವನ್ನುಂಟು ಮಾಡಿತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರ ಪುಸ್ತಕ 9ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆರುಬ್ಬಾಳನ ಮಗನಾದ ಅಬೀಮೆಲೆಕನು ಶೇಕೆಮಿಗೆ ಹೋಗಿ ತನ್ನ ಸಹೋದರ ಮಾವಂದರಿಗೂ ತಾಯಿಯ ಬಂಧುಗಳೆಲ್ಲರಿಗೂ ಹೇಳಿದ್ದೇನೆಂದರೆ, ನೀವು ದಯವಿಟ್ಟು ಶೇಕೆಮಿನ ಹಿರಿಯರನ್ನು ಮಾತಾಡಿಸಿ, ಯೆರುಬ್ಬಾಳನ 70 ಮಂದಿ ಮಕ್ಕಳು ನಿಮ್ಮನ್ನು ಆಳುವುದು ಒಳ್ಳೆಯದೋ ಅಥವಾ ಒಬ್ಬನೇ ಆಳುವುದು ಮೇಲೋ ಎಂದು ಅವರನ್ನು ಕೇಳಿ, ನಾನು ಅವರ ರಕ್ತ ಸಂಬಂಧಿಯಾಗಿದ್ದೇನೆಂಬುದನ್ನು ಜ್ಞಾಪಕಪಡಿಸಿರಿ ಅಂದನು. ಅವರು ಶೇಕೆಮಿನ ಹಿರಿಯರ ಬಳಿಗೆ ಹೋಗಿ ಅಬೀಮೆಲೆಕನ ವಿಷಯದಲ್ಲಿ ಹಾಗೆಯೇ ಹೇಳಲು, ಅವರು ಇವನು ನಮ್ಮ ಸಹೋದರನಾಗಿದ್ದಾನಲ್ಲ ಅಂದುಕೊಂಡು ಅವನ ಪಕ್ಷವನ್ನು ಹಿಡಿಯುವುದಕ್ಕೆ ಒಡಂಬಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಹುಡುಗನಾದ ಅಬೀಮೆಲೆಕನು ಮಹತ್ಕಾಂಕ್ಷೆಯುಳ್ಳವನಾಗಿದ್ದಾನೆ. ಇಸ್ರಾಯೇಲ್ ದೇಶದವರು ಗಿದ್ಯೋನನನ್ನು ಅರಸನಾಗಿ ಬಯಸಿದ್ದನ್ನು ಇವನು ಕೇಳಿದ್ದನು. ಇವನು ಗಿದ್ಯೋನನ ಮಗನಾಗಿರುವುದರಿಂದ ತಾನು ಅರಸನಾಗಲು ಬಯಸುತ್ತಿದ್ದಾನೆ. ಆದುದರಿಂದ ಇವನು ತನ್ನ ತಾಯಿಯ ಊರಾದ ಶೇಕೆಮಿಗೆ ಹೋಗಿ ಅಲ್ಲಿರುವ ತನ್ನ ತಾಯಿಯ ಬಂಧುಗಳು ತನ್ನನ್ನು ಹಿಂಬಾಲಿಸುವಂತೆ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಅವರ ನಾಯಕನಾಗಿ ಹೊರಟು ಒಫ್ರಾದಲ್ಲಿದ್ದ ತನ್ನ ತಂದೆಯಾದ ಯೆರುಬ್ಬಾಳನ ಮನೆಗೆ ಹೋಗಿ ಅವನ 70 ಮಂದಿ ಮಕ್ಕಳನ್ನು ಹಿಡಿದು ಒಂದೇ ಬಂಡೆಯ ಮೇಲೆ ಕೊಲ್ಲಿಸಿದನು. ಆದರೆ ಕಿರಿಯವನಾದ ಯೋತಾಮನೆಂಬವನು ಅಡಗಿಕೊಂಡು ಉಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಬೀಮೆಲೆಕನು ದುಷ್ಟನು, ಅತೀ ಕ್ರೂರನೂ ಆಗಿರುವುದು ಬಹು ಸ್ಪಷ್ಟವಾಗಿ ಇಲ್ಲಿ ಕಂಡುಬರುತ್ತದೆ. ಅವನು ಇಲ್ಲಿ ಘೋರವಾದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಉತ್ತಮ ಅಧಿಕಾರಿ ಆಡಳಿತಕ್ಕೆ ಬಂದರೆ ದೇವರೇ ಇವನನ್ನು ಎಬ್ಬಿಸಿದ್ದಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಅದೇ ಒಬ್ಬ ದುಷ್ಟ ಅಧಿಕಾರಿ ಬಂದರೆ ಅದು ಹೇಗೆ? ದೇವರು ಅನುಮತಿಸಿರುವುದರಿಂದ ಆ ವ್ಯಕ್ತಿಯು ಆಡಳಿತಕ್ಕೆ ಬಂದಿರುತ್ತಾನೆ. ಯಾಕಂದರೆ ಆ ಸಮಯದಲ್ಲಿ ಆ ಜನರಿಗೆ ಇಂಥವನೇ ಸೂಕ್ತನಾದವನೆಂದು ದೇವರು ತೀರ್ಮಾನಿಸಿರುತ್ತಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಇಸ್ರಾಯೇಲ್ಯರು ಈ ಹುಡುಗನಾದ ಅಬೀಮೆಲೆಕನು ತಮ್ಮ ಅರಸನಾಗಬೇಕೆಂದು ಬಯಸಿದರು ಮತ್ತು ದೇವರು ಅದನ್ನು ಅನುಮತಿಸಿದನು. ನಾವು ಜೀವಿಸುತ್ತಿರುವ ಇಂದಿನ ದಿನಮಾನಗಳಲ್ಲಿ ಈ ನಿಯಮವು ಇನ್ನೂ ಅನ್ವಯಿಸುತ್ತದೆಯಲ್ಲವೇ? ಪ್ರಿಯರೇ, ಈಗ ದೇವರು ಭಯಂಕರವಾದ ಕಾರ್ಯವನ್ನು ಮಾಡಿದ ಅಬೀಮೆಲೆಕನಿಗೂ ಮತ್ತು ಅವನನ್ನು ಅರಸನನ್ನಾಗಿ ಮಾಡಿ ಇಂಥ ಒಂದು ಕಾರ್ಯದಲ್ಲಿ ಅವನನ್ನು ಬೆಂಬಲಿಸಿದ ಶೇಕೆಮಿನ ಜನರಿಗೂ ನ್ಯಾಯ ತೀರಿಸುವನು. ಹೇಗೋ ಅಬೀಮೆಲೆಕನನ್ನು ಇಷ್ಟಪಡದ ಅನೇಕರಿಂದಾಗಿ ಪ್ರಜಾಯುದ್ಧವು ಉದ್ಭವಿಸಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 52ನೇ ವಚನದಿಂದ 57ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಬೀಮೆಲೆಕನು ಅಲ್ಲಿಗೆ ಬಂದು ಯುದ್ಧ ಮಾಡುತ್ತಾ ಬುರುಜಿನ ಬಾಗಿಲಿಗೆ ಬೆಂಕಿ ಹೊತ್ತಿಸಬೇಕೆಂದು ಅದರ ಸಮೀಪಕ್ಕೆ ಹೋಗಲು ಒಬ್ಬ ಸ್ತ್ರೀಯು ಮೇಲನಿಂದ ಒಂದು ಬೀಸುವ ಕಲ್ಲನ್ನು ಬೀಳಿಸಿ ಅವನ ತಲೆ ಬುರುಡೆಯನ್ನು ಒಡೆದು ಬಿಟ್ಟಳು. ಅವನು ಕೂಡಲೇ ತನ್ನ ಆಯುಧ ವಾಹಕನನ್ನು ಕರೆದು ಅವನಿಗೆ, ಕತ್ತಿಯನ್ನು ಹಿರಿದು ನನ್ನನ್ನು ಕೊಲ್ಲು, ಇಲ್ಲವಾದರೆ ಹೆಂಗಸಿನ ಕೈಯಿಂದ ಸತ್ತೆನೆಂದು ಹೇಳಾರು ಎಂದನ್ನಲು ಆ ಪ್ರಾಯಸ್ಥನು ಅವನನ್ನು ತಿವಿದು ಕೊಂದು ಹಾಕಿದನು. ಅಬೀಮೆಲೆಕನು ಸತ್ತು ಹೋದುದನ್ನು ಕಂಡು ಇಸ್ರಾಯೇಲ್ಯರು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. 70 ಮಂದಿ ಸಹೋದರನ್ನು ಕೊಂದು ಹಾಕಿ ತನ್ನ ತಂದೆಗೆ ದ್ರೋಹಿಯಾದ ಅಬೀಮೆಲೆಕನಿಗೆ ದೇವರು ಈ ರೀತಿಯಾಗಿ ಮುಯ್ತೀರಿಸಿದನು. ಶೇಕೆಮಿನವರಿಗಾದರೂ ಅವರ ದುಷ್ಕೃತ್ಯವು ಅವರ ತಲೆಯ ಮೇಲೆ ಬರಮಾಡಿದನು. ಹೀಗೆ ಯೆರುಬ್ಬಾಳನ ಮಗನಾದ ಯೋತಾಮನು ಇವರ ವಿಷಯದಲ್ಲಿ ನುಡಿದ ಶಾಪವು ನೆರವೇರಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಗಿದ್ಯೋನನನ್ನು ಅತಿ ದೀನಸ್ಥಿತಿಯಿಂದ ಎತ್ತಿ ತನ್ನ ಜನರನ್ನು ಬಿಡಿಸುವನ್ನಾಗಿಯೂ ನ್ಯಾಯಸ್ಥಾಪಕನನ್ನಾಗಿಯೂ ನೇಮಿಸಿದನು. ಉತ್ತಮವಾದದನ್ನು ಸಾಧಿಸಿದ ಈ ಮನುಷ್ಯನು ತನ್ನ ಜೀವಿತದಲ್ಲಿ ದೇವರು ಒಪ್ಪದೇ ಇರುವಂಥದ್ದನ್ನು ಅನುಮತಿಸಿದ್ದರ ಪರಿಣಾಮವಾಗಿ ಇಸ್ರಾಯೇಲಿನಲ್ಲಿ ಪ್ರಜಾಯುದ್ಧವಾಗುವುದನ್ನು ಕೇಳುವಾಗ ಅದು ಎಷ್ಟು ವಿಷಾದಕರವಲ್ಲವೇ? ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಗಿದ್ಯೋನನ ಜೀವಿತದ ಮೂಲಕ ದೇವರು ನಮಗೆ ಬಹು ಅಮೂಲ್ಯವಾದ ಅನೇಕ ಪಾಠಗಳನ್ನು ಕಲಿಸಿಕೊಟ್ಟಿದ್ದಾನೆ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆರಂಭಕ್ಕಿಂತ ಮುಕ್ತಾಯವೇ ಬಹು ಮುಖ್ಯವಾದದ್ದಾಗಿರುವುದು ಎಂದು ಅನೇಕ ದೇವಸೇವಕರು ಅಭಿಪ್ರಾಯಪಡುತ್ತಾರೆ. ಪ್ರಿಯರೇ, ಗಿದ್ಯೋನನ ಜೀವಿತದಲ್ಲಿ ಅವನ ಮುಕ್ತಾಯವು ಶೋಚನೀಯವಾಗಿತ್ತು ಎಂಬುದಾಗಿ ನಾವು ನೋಡಿದ್ದೇವೆ. ಆದುದರಿಂದ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳೋಣ
ನಮ್ಮ ಜೀವಿತದ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಆದುದರಿಂದ ದೇವರು ಇನ್ನೂ ನಮಗೆ ಸಮಯವನ್ನು ಕೊಟ್ಟಿರುವಾಗಲೇ ಆತನ ಬಳಿಗೆ ಪಶ್ಚಾತ್ತಾಪದಿಂದ ಬಂದು ನಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಆತನನ್ನೇ ಹಿಂಬಾಲಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಗಿದ್ಯೋನನೊಂದಿಗೆ ಇದ್ದ ಆರಿಸಲ್ಪಟ್ಟ 300 ಜನರು ದೇವರ ಆರಿಸುವಿಕೆಯಾಗಿದ್ದರು. ಅದು ದೈವಿಕ ಆಯ್ಕೆ. ಮಿದ್ಯಾನ್ಯರ ಸೋಲಿಸುವಿಕೆಯಲ್ಲಿ ದೇವರ ಹಸ್ತವು ಬಲವಾಗಿ ಕಾರ್ಯ ಮಾಡಿತು. ಗಿದ್ಯೋನನ ಬಲಹೀನತೆಯಿಂದಾಗಿ ಪ್ರಜಾಯುದ್ಧ ಪ್ರಾರಂಭವಾದದ್ದು ಎಂಬ ಸತ್ಯವನ್ನು ತಿಳಿದುಕೊಂಡ ನಾವು ವಿಶ್ವಾಸಿಗಳ ಜೀವಿತದಲ್ಲಿ ಆರಂಭಕ್ಕಿಂತ ಮುಕ್ತಾಯವೇ ಬಹು ಮುಖ್ಯವಾದದ್ದು ಎಂಬ ಪ್ರಚಂಡವಾದ ಸತ್ಯದಂತೆ ನಮ್ಮ ಜೀವಿತದಲ್ಲಿ ಮುನ್ನಡೆದು ದೇವರನ್ನು ಮಹಿಮೆ ಪಡಿಸೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮಗಾಗಿ ಕೊಟ್ಟಂಥ ಈ ಸಮಯಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಕರ್ತನೆ, ಸದಾ ದೇವರ ಹಸ್ತವೇ ನಮಗೆ ಆಶ್ರಯ ಎಂಬ ದೇವರ ವಾಕ್ಯದ ಮುಖಾಂತರ ನಮ್ಮನ್ನು ನೀನು ಬಲಪಡಿಸುತ್ತಾ ನಡೆಸಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಮತ್ತು ಇಂದಿನ ಅಧ್ಯಯನದಲ್ಲಿ ದೇವರ ಆಯ್ಕೆ ಎಷ್ಟು ಮುಖ್ಯವಾದದ್ದು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಕರ್ತನೆ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ನಿಮ್ಮ ಅಚ್ಚುಮೆಚ್ಚಿನ ದೇವರ ಅನ್ಯೋನ್ಯತೆಯನ್ನು ಬಲಪಡಿಸುವ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪಾಲುಗಾರಿಕೆ ಬಹು ಅಗತ್ಯವಾಗಿದೆ. ನಿಮ್ಮ ಒಂದೊಂದು ಕರೆಗಳು ಅನೇಕರ ಜೀವಿತಕ್ಕೆ ಹೊಸ ಬೆಳಕನ್ನು ನೀಡಲು ಶಕ್ತವಾಗಿದೆ. ಇಂದೇ ಕರೆ ಮಾಡಿ ತಿರುಗಿ ಭೇಟಿಯಾಗೋಣ. ವಂದನೆಗಳು.